ಬಟ್ ಇದು ಟಾಪಿಕ್ ಏನೈತಪ್ಪ ಅಂತಂದ್ರ ನೀವು ತಿಳ್ಕೋರಿ ಇವತ್ತ ಎಷ್ಟ ಇಂಪಾರ್ಟೆಂಟ್ ಐತಪ್ಪ ಅಂತಂದ್ರ ಇವತ್ತಿನ ಒಂದು ವಿಷಯ ಆ ತುಂಬಾ ಅಂದ್ರೆ ತುಂಬಾನೇ ಮುಖ್ಯ ಐತಿದು. ಒಂದು ನಿಮಿಷ. ಎಸ್. ಓಕೆ. ರೈಟ್. ಸೊ ಏನಪ್ಪಾ ಅಂತಂದ್ರ ಪ್ರಸ್ತುತ ಕ್ಷಣದಲ್ಲಿ ಬದುಕೋದು ಹೆಂಗ ಅಂತ ಇದೊಂದು ಟಾಪಿಕ್ ಇದು. ಇವತ್ತು ಸುಮ್ಮನೆ ಜಸ್ಟ್ ಜನರಲ್ ನಾ ಚರ್ಚೆ ಮಾಡೀನಿ ಮಾರ್ನಿಂಗ್ ಒಳಗ ಕ್ಲಾಸ್ ಒಳಗ 5:30 ಒಳಗ. ನೀವಿಲ್ಲಿ ಕೇಳಿಸ್ಕೊಡ್ರಿ. ನಿಮ್ಮ ಜೀವನದಾಗ ನಿಮಗ ಇಂಥ ಪ್ರಶ್ನೆಗೆ ಉತ್ತರ ಇಲ್ಲ ಅನ್ನೋಂಗಿಲ್ಲ ನೋಡ್ರಿ. ಅಷ್ಟು ಅದ್ಭುತವಾದಂತ ಟಾಪಿಕ್ ಇದು. ದಟ್ ಈಸ್ ದ ಪವರ್ ಆಫ್ ಪ್ರೆಸೆಂಟ್ ಮೂಮೆಂಟ್. ನಿಮ್ಮ ಜೀವನದ ಎಲ್ಲಾ ಪ್ರಶ್ನೆಗಳಿಗೂ ಸ್ಪಷ್ಟವಾದ ಉತ್ತರ ಸಿಗ್ತತಿ ಇದನ್ನ ನೀವು ಪ್ರಾಕ್ಟೀಸ್ ಮಾಡೋದ್ರಿಂದ. ಸೊ ಹಾಗಾಗಿ ಈ ಟಾಪಿಕ್ ಇದು ನಿಮಗೆ ಸಿಂಪಲ್ ಅಂತ ಅನಿಸ್ತತಿ. ಇದು ಸಿಂಪಲ್, ಬಹಳ ಸುಲಭ. ಇವ್ರೇನ್ ಹೇಳ್ತಾರ ಬಿಡಪ್ಪ ಅಂತಾನು ಅನಿಸ್ಬಹುದು. ಬಟ್ ಇದು ಎಂತ ಪವರ್ಫುಲ್ ಪಾ ಅಂತಂದ್ರ ಇಟ್ಸ್ ವೆರಿ ಅಮೇಜಿಂಗ್ ಟಾಪಿಕ್ ಇದು. ನಿಮ್ಮ ಜೀವನದಾಗ ಇದು ನಿಮಗೆ ಸಿಗಾಕತ್ತಪ್ಪ ಅಂತಂದ್ರ ನೀವು ಪೂರ್ವ ಜನ್ಮದಾಗ ಮಾಡೋ ತುಂಬಾ ತುಂಬಾ ದೊಡ್ಡ ಪುಣ್ಯದ ಫಲದಿಂದ ನಿಮಗೆ ಇದು ಸಿಗಾಕತ್ತತಿ ಟಾಪಿಕ್ ಇವತ್ತು. ಹಾಗಾಗಿ ಯಾಕಂದ್ರೆ ಪ್ರೆಸೆಂಟ್ ಮೂಮೆಂಟ್ ಅಮೇಜಿಂಗ್ ಅದು. ಅದರ ಬಗ್ಗೆ ಎಷ್ಟು ಹೇಳಿದ್ರು ಕಡಿಮೆನ. ಈ ಕ್ಷಣದಲ್ಲಿರುವಂತ ತಾಕತ್ ಏನೈತಲ್ಲ ಅದು ಬಹಳ ಇಂಪಾರ್ಟೆಂಟ್. ಹಾಗಾಗಿ ಬರ್ಕೋರಿ. ಬರ್ಕೋತಾ ಸ್ವಲ್ಪ ನಾವ್ ಏನ್ ಮಾಡೋಣಪ್ಪ ಅಂತಂದ್ರ ಅದರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಚರ್ಚೆ ಮಾಡ್ತಾ ಹೋಗುನು. ಸೊ ಪ್ರಸ್ತುತ ಕ್ಷಣದಲ್ಲಿ ಬದುಕುವುದು ಹೇಗೆ ಅಂತ ಬರ್ಕೋರ ಮೇಲ್ಗಡೆ. ಪ್ರಸ್ತುತ ಕ್ಷಣದಲ್ಲಿ ಬದುಕುವುದು ಹೇಗೆ. ರೈಟ್. ಬರ್ಕೋರಿ ಅಲ್ಲಿ ಕೆಳಗಡೆ ನಿಮಗಿದು ಗೊತ್ತೇ ಅಂತೇಳಿ ಬರ್ಕೋರಿ. ನಿಮಗಿದು ಗೊತ್ತೇ ಅಂತ ಬರ್ಕೋರಿ. ನಾವು ಯಾವಾಗಲೂ ಬರ್ಕೋರಿ. ನಾವು ಯಾವಾಗಲೂ ನಿನ್ನೆಯ ನೆನಪು ಅಥವಾ ನಾಳೆಯ ಚಿಂತೆಯಲ್ಲಿರುತ್ತೇವೆ. ನಾವು ಯಾವಾಗಲೂ ನಿನ್ನೆಯ ನೆನಪು ಅಥವಾ ನಾಳೆಯ ಚಿಂತೆಯಲ್ಲಿರುತ್ತೇವೆ. ಮಾನಂದ ಬರ್ಕೊಳಕತ್ತಿ. ಆದರೆ ನಿಜವಾದ ಸಂತೋಷ ಇರುವುದು ಆದರೆ ನಾವು ಯಾವಾಗಲೂ ನಿನ್ನೆಯ ನೆನಪು ಅಥವಾ ನಾಳೆಯ ಚಿಂತೆಯಲ್ಲಿರುತ್ತೇವೆ. ಆದರೆ ನಿಜವಾದ ಸಂತೋಷ ಇರುವುದು ಆದರೆ ನಿಜವಾದ ಸಂತೋಷ ಇರುವುದು ಈಗಿನ ಈ ಕ್ಷಣದಲ್ಲಿ. ಆದರೆ ನಿಜವಾದ ಸಂತೋಷ ಇರುವುದು ಈಗಿನ ಈ ಕ್ಷಣದಲ್ಲಿ. ಈ ಕ್ಷಣದಲ್ಲಿ ಮಾತ್ರ. ಈ ಕ್ಷಣದಲ್ಲಿ ಮಾತ್ರ ಅಂತ ಬರ್ಕೋರಿ. ಈಗ ಒಂದು ಸ್ಟಾರ್ ಹಾಕ್ರಿ. ಖಾಲಿ ಮನಸ್ಸು ಅಂತ ಬರ್ಕೋರಿ ಕೆಳಗಡೆ ಲೈನ್ ಒಳಗ. ಖಾಲಿ ಮನಸ್ಸು ಅಂತ ಹಾಕಿ ಅದ್ರ ಮುಂದೆ ಒಂದು ಏರೋ ಮಾರ್ಕ್ ಹಾಕೋರಿ. ಎಸ್, ಬರ್ಕೋರಿ. ಬೆಳಿಗ್ಗೆ ಎದ್ದಾಗ ಹಳೆಯ ಆಲೋಚನೆಗಳನ್ನ ಬಿಟ್ಟು ಬೆಳಗ್ಗೆ ಎದ್ದಾಗ ಹಳೆಯ ಆಲೋಚನೆಗಳನ್ನ ಬಿಟ್ಟು ಹೊಸತನದೊಂದಿಗೆ ಆರಂಭಿಸಿ.
ಹೊಸತನದೊಂದಿಗೆ ಆರಂಭಿಸಿ. ಬೆಳಗ್ಗೆ ಎದ್ದಾಗ ಹಳೆಯ ಆಲೋಚನೆಗಳನ್ನು ಬಿಟ್ಟು ಹೊಸತನದೊಂದಿಗೆ ಆರಂಭಿಸಿ. ನೆಕ್ಸ್ಟ್ ಕೆಳಗಡೆ ಬರ್ಕೋರಿ ಸ್ಟಾರ್ ಹಾಕಿ. ಇಲ್ಲೇ ಇರಿ, ಇಲ್ಲೇ ಇರಿ. ಸೊ ಎರೋ ಮಾರ್ಕ್ ಹಾಕಿ ಬರ್ಕೋರಿ. ನಿಮ್ಮನ್ನು ನೀವು ಪ್ರಸ್ತುತ ಕ್ಷಣದಲ್ಲಿ ಸಂಪೂರ್ಣವಾಗಿ ತೊಡಗಿಸಿಕೊಳ್ಳಿ. ನಿಮ್ಮನ್ನು ನೀವು ಪ್ರಸ್ತುತ ಕ್ಷಣದಲ್ಲಿ ಸಂಪೂರ್ಣವಾಗಿ ತೊಡಗಿಸಿಕೊಳ್ಳಿ. ನಿಮ್ಮನ್ನು ನೀವು ಪ್ರಸ್ತುತ ಕ್ಷಣದಲ್ಲಿ ಸಂಪೂರ್ಣವಾಗಿ ತೊಡಗಿಸಿಕೊಳ್ಳಿ. ನೆಕ್ಸ್ಟ್ ಬರ್ಕೋರಿ ಸ್ಟಾರ್ ಹಾಕಿ. ಆಲೋಚನೆಗಳಿಗೆ ಬ್ರೇಕ್. ಆಲೋಚನೆಗಳಿಗೆ ಬ್ರೇಕ್. ಈಗ ಅದ್ರ ಮುಂದೆ ಏರೋ ಮಾರ್ಕ್ ಹಾಕಿ ಬರ್ಕೋರಿ. ಭೂತ ಮತ್ತು ಭವಿಷ್ಯದ ಆಲೋಚನೆಗಳನ್ನು ನಿಲ್ಲಿಸಿದಾಗ ಮಾತ್ರ ನೀವು ಪ್ರಸ್ತುತ ಕ್ಷಣದಲ್ಲಿ ಇರಲು ಸಾಧ್ಯ. ಭೂತ ಮತ್ತು ಭವಿಷ್ಯದ ಆಲೋಚನೆಗಳನ್ನು ನಿಲ್ಲಿಸಿದಾಗ ಮಾತ್ರ ನೀವು ಪ್ರಸ್ತುತ ಕ್ಷಣದಲ್ಲಿ ಇರಲು ಸಾಧ್ಯ. ಕೆಳಗಡೆ ಬರ್ಕೊಡ್ರಿ. ನೆನಪಿಡಿ. ಲಾಸ್ಟ್ ಇದು ನೆನಪಿಡಿ ಅಂತ ಬರ್ಕೊಂಡು ಏರೋ ಮಾರ್ಕ್ ಹಾಕೋರಿ. ಇವಾಗ ಇಲ್ಲಿ ಬರ್ಕೋರಿ. ಪ್ರಸ್ತುತ ಕ್ಷಣದಲ್ಲಿ ಬದುಕುವುದು ಒಂದು ಕಲೆ. ಪ್ರಸ್ತುತ ಕ್ಷಣದಲ್ಲಿ ಬದುಕುವುದು ಒಂದು ಕಲೆ. ಇದು ಕೇವಲ ನಿರಂತರ ಅಭ್ಯಾಸದಿಂದ ಮಾತ್ರ ಸಾಧ್ಯ. ಇದು ಕೇವಲ ನಿರಂತರ ಅಭ್ಯಾಸದಿಂದ ಮಾತ್ರ ಸಾಧ್ಯ. ಇದು ಕೇವಲ ನಿರಂತರ ಅಭ್ಯಾಸದಿಂದ ಮಾತ್ರ ಸಾಧ್ಯ. ಓಫೋ ಫೋನಲ್ಲೇ ಜಾಯಿನ್ ಆಗಿರಲ್ಲ ಹೊಸ ಹುಡುಗರು. ಯಾರಪ್ಪಿ ನೀವು? ಯಾರು ನಿಮ್ಮ ಹೆಸರೇನು? ಕ್ಯಾಮ್ರಾ ಆನ್ ಮಾಡಿ ಬಂದ್ ಮಾಡ್ರಿ ಅಲ್ಲಿ. ಈಗ ಇನ್ನ ಮುಂಗುಲ್ ಹುಡುಗರ ನೀವು? ಓಕೆ ರೈಟ್. ಸೊ ಒಂದು 5 ನಿಮಿಷ ಇದ್ರ ಬಗ್ಗೆ ಒಂದು ಸ್ವಲ್ಪ ನಾವಿಲ್ಲಿ ಏನು ಮಾಡೋಣಪ್ಪ ಅಂತಂದ್ರೆ ಚರ್ಚೆ ಮಾಡೋಣ. ನಾ ಸ್ಟಾರ್ಟಿಂಗ್ ಹೇಳಿಬಿಟ್ಟೆ ನಾ ನಿಮಗ. ಸೊ ಈ ಟಾಪಿಕ್ ಪ್ರಸ್ತುತ ಕ್ಷಣದಲ್ಲಿ ಬದುಕುವುದು ಹೇಗೆ ಅನ್ನೋಂಥ ಒಂದು ವಿಶೇಷವಾದಂಥ ಅಧ್ಯಾಯ ಏನೈತಲ್ಲ, ನಿಮ್ಮ ಜೀವನದಾಗ ನಿಮಗೆ ಸಕ್ಸಸ್ ತಂದು ಕೊಡಾಕ, ನಿಮಗ ತುಂಬಾ ದೊಡ್ಡ ಮಟ್ಟದ ಹೆಸರು ತಂದು ಕೊಡಾಕ, ನಿಮ್ಮನ್ನು ಯಾವಾಗಲೂ ಆನಂದವಾಗಿಡಾಕ, ಮತ್ತು ನಿಮ್ಮ ಜೀವನದಾಗ ನೀವು ಪ್ರತಿ ಹಂತದಲ್ಲೂ ಕೂಡ ಯಶಸ್ಸನ್ನು ಗಳಿಸಾಕ ಎಷ್ಟು ಇಂಪಾರ್ಟೆಂಟ್ ಐತಪ್ಪ ಅಂತಂದ್ರೆ ಈ ಟಾಪಿಕ್ ನಿಮ್ಮ ಎಂಟೈರ್ ಹೋಲ್ ನಿಮ್ಮ ಲೈಫನ್ನು ಚೇಂಜ್ ಮಾಡಿಬಿಡ್ತೈತಿ. ಅಷ್ಟೊಂದು ಪವರ್ಫುಲ್ ಆಗಿರುವಂಥ ಒಂದು ಟಾಪಿಕ್ ಇದು. ಇದನ್ನ ನೀವು ಸಾಮಾನ್ಯ ಅಂತ ತಿಳ್ಕೊಳಕ್ಕೆ ಹೋಗ್ಬೇಡ್ರಿ. ಅಷ್ಟು ಈಸಿ ಇಲ್ಲವೇ ಇಲ್ಲ. ಇದು ಎಷ್ಟು ಮುಖ್ಯ ಆಯ್ತಪ್ಪ ಅಂತಂದ್ರ ತುಂಬಾ ಅಂದ್ರೆ ತುಂಬಾ ಮುಖ್ಯ ಆಯ್ತು ನೋಡ್ರಿ. ಸ್ವಲ್ಪ ನೋಡೋಣ ಇಲ್ಲಿ. ಸೊ ನಿಮಗಿದು ಗೊತ್ತೇ ಅಂತ ನಾವೇನು ಕೇಳ್ಕೊಂಡಿವಲ್ಲ. ಸೊ ನಾವು ಯಾವಾಗಲೂ ನಿನ್ನೆಯ ನೆನಪು ಅಥವಾ ನಾಳೆಯ ಚಿಂತೆಯಲ್ಲಿರುತ್ತೇವೆ. ಆದರೆ ನಿಜವಾದ ಸಂತೋಷ ಇರುವುದು ಈಗಿನ ಈ ಕ್ಷಣದಲ್ಲಿ ಮಾತ್ರ. ನೀವು ನೋಡ್ರಿ, ಸ್ಟಾರ್ಟಿಂಗ್ ಮೆಡಿಟೇಷನ್ ಮಾಡಕ್ಕಂತ ಬಂದಾಗ ನೀವು ತುಂಬಾ ಖುಷಿಯಾಗಿರ್ತಿದ್ರಿ. ಯಾಕಪ್ಪ ಅಂತಂದ್ರೆ ಮೆಡಿಟೇಷನ್ ನಿಮ್ಮ ಜೀವನದಾಗ ಒಂದು ಹೊಸ ಪಾರ್ಟ್ ಆಗಿತ್ತು. ಅದನ್ನು ಕ್ಯೂರಿಯಾಸಿಟಿಯಿಂದ ಕೇಳಿಸ್ಕೊಂಡಿದ್ರಿ, ಕ್ಯೂರಿಯಾಸಿಟಿಯಿಂದ ನೀವು ಅದನ್ನು ಪ್ರಾಕ್ಟೀಸ್ ಮಾಡಿದ್ರಿ. ಸೊ ನಿಮಗೇನಾಕಿತ್ತಪ್ಪ ಅಂತಂದ್ರೆ
ಇಡೀ ದಿನ ಖುಷಿಯಾಗಿರ್ತೀರಿ, ಇಡೀ ದಿನ ಆಕ್ಟಿವ್ ಆಗಿರ್ತೀರಿ, ಇಡೀ ದಿನ ಚುರುಕಾಗಿರ್ತೀರಿ. ಎಲ್ಲ ಆಗ್ತಾ ಇತ್ತು ನಿಮಗ್. ಕರೆಕ್ಟಾ? ಬಟ್ ಇಲ್ಲಿ ಏನ್ ಆಗಾಕತ್ತಪ್ಪ ಆಕ್ಚುಲ್ ಆಗಿ ಅಂತಂದ್ರ ನಾವು ಏನ್ ಮಾಡಾಕತ್ತೀವಿ ಇಲ್ಲಿ ಬರೇ ಕೆಲಸಕ್ಕೆ ಬಾರದ ವಿಚಾರಗಳ ಹಿಂದೆ ಹೋಗಿ 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 ನಮ್ಮ ಮನಸ್ಸಿಗೆ ನಾವು ದಾಸರಾಗ್ಬಿಟ್ಟಿವಿ. ಈ ಕ್ಷಣದಾಗ ಏನ್ ಪವರ್ ಅದ, ಈ ಕ್ಷಣದಾಗ ಎಷ್ಟು ಸಂತೋಷ ಇದೆ, ಎಷ್ಟು ಖುಷಿ ಇದೆ, ಎಷ್ಟು ಆನಂದ ಇದೆ, ಎಷ್ಟು ನೆಮ್ಮದಿ ಇದೆ ಅನ್ನೋದು ನಮಗೆ ಗೊತ್ತಿಲ್ಲ. ಅದಕ್ಕ ನಾನು ನಿಮ್ಗೆ ಹೇಳ್ಕೊಟ್ಟೆ, ಮೈಂಡ್ ಫುಲ್ನೆಸ್ನ ನಿರಂತರವಾಗಿ ಪ್ರಾಕ್ಟೀಸ್ ಮಾಡ್ರಿ, ಅದು ನಿಮಗೆ ಭಾಳ ಚಂದ ಹೆಲ್ಪ್ ಮಾಡ್ತತಿ ಅಂತ ಹೇಳಿ. ನೀವು ತಿಳ್ಕೋರಿ ಇಲ್ಲೇ, ಇದು ತುಂಬಾ ಪವರ್ಫುಲ್. ನಾವೇನ್ ಮಾಡಕತ್ತೀವಪ್ಪ, ಯಾವಾಗ್ಲೂ ಒಂದು ಹಿಂದೆ ನಡೆದಿದ್ದು ಅಥವಾ ಮುಂದಾಗುದು, ಇದ್ರ ಬಗ್ಗೆನ ಯೋಚನೆ ಮಾಡಿ 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 ಏನ್ ಮಾಡಕತ್ತೀವಿ ಒಪ್ಪಿಕೊಡ್ರೆ, ಈ ಸದ್ದ ಈ ಕ್ಷಣದಾಗ ಏನ್ ನೆಮ್ಮದಿ ಏನ್ ಖುಷಿ ಐತಿ ಅದನ್ನ ಕಳ್ಕೊಳಕತ್ತೀವಿ. ಸುಮ್ಮನೆ ಹಂಗೆ ಒಂದ್ ಜಸ್ಟ್ ಫಾರ್ ಜನರಲ್ ನೀವು ಹಂಗೆ ಆಲೋಚನೆ ಮಾಡಿ ನೋಡ್ರಿ. ನಿಮಗ ಸೋಮವಾರ ದಿನ ನಿಮ್ಮ ಗಣಿತ ಟೀಚರು, ನಿಮ್ಮ ಎಕನಾಮಿಕ್ಸ್ ಟೀಚರು, ಬಿಸ್ನೆಸ್ ಅಕೌಂಟ್ಸ್ ಲೆಕ್ಚರು ಯಾರೋ ಒಬ್ರು ಯಾವುದೋ ಒಂದು ವರ್ಕ್ ಕೊಟ್ಟಾರ, ಅದನ್ನ ಕಂಪ್ಲೀಟ್ ಮಾಡ್ಕೊಂಡು ಬರ್ರಿ ಅಂತ ಹೇಳಿರ್ತಾರ. ಓಕೆನಾ? ಭಾಳ ವರ್ಕ್ ಐತದ, ಕಂಪಲ್ಸರಿ ಚೆಕ್ ಮಾಡತನ ಅಂದಿರ್ತಾರ, ನೀವು ಅದನ್ನ ಮಾಡಿರ್ದಿಲ್ಲ. ಓಕೆನಾ? ಮಾಡಿರ್ದಿಲ್ಲ. ನಾವ್ ಏನ್ ಮಾಡ್ತೀವಿ ಇಲ್ಲಿ ಆಕ್ಚುಲ್ ಆಗಿ ಏನಪ್ಪಾ ಅಂತಂದ್ರ, ಅವ್ರು ಇನ್ನೂ 3-4 ದಿನ ಆದ್ಮೇಲೆ ಕೇಳೋದಿರ್ತತಿ. 3-4 ದಿನ ಆದ್ಮೇಲೆ ನಾವು ಏನು ವರದಿ ಒಪ್ಪಿಸ್ಬೇಕಾಗಿರ್ತತಲ್ಲ ಸಬ್ಜೆಕ್ಟ್, ಅದ್ರ ಬಗ್ಗೆ ನಾವು ಇವತ್ತ ಯೋಚನೆ ಮಾಡ್ತೀವಿ. ಇವತ್ತ ಅದ್ರ ಬಗ್ಗೆ ಒಂದು ಆತಂಕ ಇಟ್ಕೊಂಡಿರ್ತೀವಿ, ಇವತ್ತ ಅದ್ರ ಬಗ್ಗೆ ಟೆನ್ಷನ್ ತಗೊಂಡ್ಬಿಡ್ತೀವಿ. ಅಯ್ಯೋ ಅವ್ರು ಬಡಿತಾರೇನೋ, ಅಯ್ಯೋ ಇವ್ರು ಬಡಿತಾರೇನೋ, ಅಯ್ಯೋ ನಂಗೆ ಅವಮಾನ ಮಾಡ್ತಾರೇನೋ, ಬರೀ ಹಿಂಗ. ಬಟ್ ಅದನ್ನ ಬಿಟ್ಟ ಈ ಮುಂದೆ ಏನಾಕೈತಿ ಅನ್ನೋದನ್ನ ಬಿಟ್ಟ, ಹಿಂದಾಗಿದ್ದನ್ನು ಬಿಟ್ಟ, ಈ ಸದ್ದ ನೀವು ಇತ್ಕೊಂಡು ಏನೇನ್ ಕೆಲಸ ಮಾಡ್ತಿರಲ್ಲ ಅದೆಲ್ಲ ನಿಮಗೆ ಸಕ್ಸಸ್ ತಂದು ಕೊಡುದನ ನೋಡ್ರಿ ಅದೆಲ್ಲ. ಯಾಕಂದ್ರೆ ನಿಜವಾದ ಹ್ಯಾಪಿನೆಸ್ ಇರೋದು ಪ್ರೆಸೆಂಟ್ ಒಳಗ. ನಿಮ್ಗೆಲ್ಲರಿಗೂ ಉಪೇಂದ್ರ ಗೊತ್ತು. ಉಪೇಂದ್ರ ನಿಮ್ಗ ಇದನ್ನ ಹೇಳೇ ಬಿಡ್ತಾನ ಇಲ್ಲಿ. ನೀವೆಲ್ಲರೂ ಪುನೀತಂದ ಅಪ್ಪು ಸಿನಿಮಾ ನೋಡ್ರಿ ಅಂತ ಅಂದ್ಕೋತನ್ನ. ಅಪ್ಪು ಸಿನಿಮಾ ನೋಡ್ರಲ್ಲ ಪುನೀತಂದ, ಅದ್ರೊಳಗೆ ಒಬ್ಬ ಡಬ್ಬು ಅದ ನೋಡಿ, ಡಬ್ಬು ಬಟ್ಟೆ ಬಿಟ್ಟು ಡಬ್ಬು ಕಾಮಿಡಿಯನ್. ಅವ ಈಗ ರೀಸೆಂಟ್ ಆಗಿ ಒಂದ್ 2-3 ವರ್ಷದಿಂದ ಉಪೇಂದ್ರ ಸರ್ದ ಒಂದು ಇಂಟರ್ವ್ಯೂ ಮಾಡ್ಯಾನ. ಇಂಟರ್ವ್ಯೂ ಮಾಡ್ಬೇಕಾದ ಅದ್ರ ಒಳಗೆ ಕೇಳ್ಯ ನಾವು, ಏನ್ ಕೇಳಣಪ್ಪ ಉಪೇಂದ್ರನ, ಸರ ನಿಜವಾಗ್ಲೂ ಇರ್ಬೇಕಂದ್ರ ನಮ್ಮ ಲೈಫ್ನಾಗ ನಾವು ಏನ್ ಮಾಡ್ಬೇಕು, ನಾವು ನಿಜವಾಗ್ಲೂ ಸಂತೋಷವಾಗಿ ಇರ್ಬೇಕಂದ್ರೆ ನಾವ್ ಯಾವ ತರ ಬುದ್ಧಿವಂತರಾಗ್ಬೇಕು ಅಂತ ಕೇಳ್ತಾನ. ಪ್ರಶ್ನೆ ಕೇಳಿದಾಗ ಉಪೇಂದ್ರ ಹೇಳ್ತಾರ, ಇದನ್ನ ಕಾಮ ಮಾಡ್ಕೊಳ್ಳೋದ ಒಂದು ಬುದ್ಧಿವಂತಿಕೆ ಅಂತ ಹೇಳ್ಬಿಡ್ತಾನ ನೋಡ್ರಿ. ಅರ್ಥ ಆಕತ್ತಲ್ಲ? ನಿಮ್ಮದ್ ಮೈಂಡ್ ಇದನ್ನ ಕೂಲ್ ಮಾಡ್ಕೊಳ್ಳೋದ ನಿಜವಾದ ಬುದ್ಧಿವಂತಿಕೆ ಅಂತ ಹೇಳ್ತಾನ. ಯಾಕಂದ್ರೆ ಇದು ಏನಾಗೈತಿ, ಇದು ಇಲ್ಲಿ ಚರಂಡಿ ಐತಿ, ಗಲಾಟೆ ಐತಿ, ಜಗಳ ಐತಿ, ಗಲಭೆ ಐತಿ, ಗೊಂದಲ ಐತಿ, ಅಶಾಂತಿ ಐತಿ, ದುಃಖ, ನೋವು, ಖಿನ್ನತೆ, ಹತಾಶೆ, ನಿರಾಶೆ ಎಲ್ಲ ತುಂಬೈತಿ ಇಲ್ಲಿ. ಇದು ಏನಾಗ್ಬೇಕು ಗೊತ್ತಾ? ಐಸ್ ಫ್ಯಾಕ್ಟ್ರಿ ಆಗ್ಬೇಕಿದು. ಇದೆಷ್ಟು ಐಸ್ ಫ್ಯಾಕ್ಟ್ರಿ ಆಕತ್ತಲ್ಲ ಅಷ್ಟು ನಿಮಗೆ ಸಕ್ಸಸ್ ಸಿಗ್ತಾ ಹೋಗ್ತತಿ ನಿಮ್ಮ ಲೈಫ್ ಒಳಗೆ. ನಿಮಗೆ ಅದನ್ನ ಉಪೇಂದ್ರ ಒಂದ್ ಸಿನಿಮಾದಾಗ ಕೂಡ ತಗೊಂಡಾನ. ಅದನ್ನ ಏನ್ ಗೊತ್ತಾ, ಉಪ್ಪಿಟ್ಟು ಅನ್ನುವಂತ ಸಿನಿಮಾದಾಗ ತಗೊಂಡ. ನಾವು ಏನ್ ತಗೊಂಡಾನ, ಒಂದ್ ಡೈಲಾಗ್ ಬರ್ತತಿ, ಏನಪ್ಪಾ, ಹಿಂದೆ ನಡೆದಿರೋದು ಸತ್ಯ, ಮುಂದೆ ಏನೋ ನಡೆಯೋದು ಸತ್ಯ, ಆದ್ರೆ ಇವೆರಡಕ್ಕಿಂತ ಹೆಚ್ಚಾಗಿ ನಮ್ಮ ಕಣ್ಣು ಮುಂದೆ ಇರೋ ಈಗ ಈ ಕ್ಷಣ ಇದು ನಿಜವಾದ ಸತ್ಯ. ಈಗ ಈ ಕ್ಷಣ ಇದೆಯಲ್ಲ ಇದೇ ನಿಜವಾದ ಸತ್ಯ ಅಂತ ಹೇಳ್ತಾನ. ಕಣ್ಣು ಮುಂದೆ ಇರೋ ಈಗ ಈ ಕ್ಷಣ ನಂಬಿ ಬದುಕೋದಿದೆಯಲ್ಲ, ಅಂದ್ರೆ ಯೋಚನೆನೇ ಮಾಡದೆ ಬದುಕೋದಿದೆಯಲ್ಲ ಅದೇ ನಿಜವಾದ ಬದುಕು ಅಂತ ಹೇಳ್ತಾನ. ಅಂದ್ರೆ ಯೋಚನೆನೇ ಮಾಡದೆ ಬದುಕ್ಬೇಕಂತ ಆಗೋದಿಲ್ಲ. ಬಟ್ ನಿಮಗೆ ಹೇಳುದೇನಪ್ಪ ಅಂತಂದ್ರ, ಅಗತ್ಯ ಇರುವ ವಿಷಯಗಳ ಮೇಲೆ ಮಾತ್ರ ನಾವು ಕೇಂದ್ರೀಕರಿಸಬೇಕು. ಕೆಲ್ಸಕ್ಕೆ ಬಾರದ ವಿಚಾರಗಳು ಬೇಡ. ಅರ್ಥ ಆತಲ್ಲ ನಿಮಗ? ಸೊ ಕೆಲ್ಸಕ್ಕೆ ಬಾರದ ವಿಚಾರಗಳು ನಮಗ್ ಬೇಡ. ಈಗ ಸಂಜನಾ, ಕಮಲಾ, ಆಮೇಲೆ ನಮ್ಮ ಯಾರ್ಯಾರೋ ಇಲ್ಲಿ ಸುಮಾರು ಜನ ಅದಿರಿ. ಇಲ್ಲಿ ನೀವು ಒಂದಷ್ಟು 10th ಹುಡುಗರು ಇದ್ರೊಳಗೆ ಅದಿರಿ. ಸ್ವಲ್ಪ ಏನ್ ಮಾಡತ್ತೀರಿ, ಸ್ಟಡಿ ಬಿಟ್ಟು ಕ್ಯಾಸ್ ಏನ್ ಮಾಡತ್ತೀರಿ, ಒಂಚೂರು ಸಾಮಾಜಿಕ ಸೋಷಿಯಲ್ ಮೀಡಿಯಾದಾಗ ನಿಮ್ ಟೈಮ್ ಕೊಡತ್ತೀರಿ.
ಅದು ನಿಮಗೆ ಕೆಲಸ ಇಲ್ಲ, ಉಪಯೋಗ ಇಲ್ಲ. ಅದ್ರದ್ದು ಅಗತ್ಯ ನಿಮಗಿಲ್ಲ. ನೀವ್ ಏನ್ ಮಾಡ್ಬೇಕು, ಇವತ್ತಿನಿಂದ ಅಗತ್ಯ ಇರುವ ವಿಷಯದ ಮೇಲೆ ಚರ್ಚೆ ಮಾಡ್ರಿ. ಅಗತ್ಯ ಇರುವ ವಿಷಯಗಳ ಮೇಲೆ ನೀವು ಕೇಂದ್ರೀಕರಿಸಿದಾಗ ನಿಮ್ಗೆ ತುಂಬಾ ದೊಡ್ಡ ಮಟ್ಟದ ಸಕ್ಸಸ್ ಐತಿ. ಬಾಳ್ ಅದ್ಭುತವಾದಂತ ಟಾಪಿಕ್ ಇದು. ಇದನ್ನ ಅಷ್ಟು ಚಿಲ್ಲಿ ಅಂತ ತಿಳ್ಕೊಳಕ ಹೋಗ್ಬೇಡ್ರಿ. ನಾ ಯಾವ ಟಾಪಿಕ್ನ ಬಗ್ಗೆನೂ ಇಷ್ಟು ಹೈಪ್ ಮಾಡಿ ಹೇಳಿಲ್ಲ. ಇಷ್ಟ ಹೈಪ್ ಮಾಡಿ ಹೇಳಿಲ್ಲ ನಾ ನಿಮಗ. ಅರ್ಥ ಆತಲ್ಲ? ನೆಕ್ಸ್ಟ್ ಇಲ್ಲಿ ನೋಡ್ರಿ, ಖಾಲಿ ಮನಸ್ಸು. ಬೆಳಗ್ಗೆ ಎದ್ದಾಗ ಹಳೆಯ ಆಲೋಚನೆಗಳನ್ನು ಬಿಟ್ಟು ಹೊಸತನದೊಂದಿಗೆ ಆರಂಭಿಸಿ. ನೀವೇನ್ ಮಾಡ್ತೀರಿ? ಎಸ್, ನಾ 10th ಅದನಪ್ಪ, ನಾ 2nd PUC ಅದನಪ್ಪ, ನಾ ಪ್ರತಿದಿನ ಬೆಳಗ್ಗೆ 4 ಗಂಟೆ ಕೇಳಬೇಕು, ನಾ ನೀಟಾಗಿ ಸ್ಟಡಿ ಮಾಡಬೇಕು. ಫೈನ್, ಕರೆಕ್ಟ್, ಎದ್ರಿ. ಆದ್ರೆ ನೀವ್ ಎದ್ದ ಮೇಲೆ ಏನ್ ಮಾಡಿರಿ ಹೇಳ್ರಿ ನೋಡೋಣ. ನಾ ಇದನ್ನ ಹಿಡ್ಕೊಂಡು ಇದು ನನಗೆ ಅರ್ಥ ಆಗವಲ್ತು. ನನಗೆ ಗೆಳತಿ ಏನೋ ಅಂದಿದ್ಲಲ್ಲ, ನಮ್ ಸರ್ ಏನೋ ಅಂದಿದ್ರಲ್ಲ, ಅಯ್ಯೋ ನಾ ಇದನ್ನ ಪ್ರಿಪೇರ್ ಆಗಿ ಹೋಗ್ಲಿಕ್ಕ ನಮ್ ಸರ್ ನಾನು ಬೈಬೋದಲ್ಲ. ಒಟ್ ಇದೇ ಅಂತ ನಾ ಜಸ್ಟ್ ಫಾರ್ ಎಕ್ಸಾಂಪಲ್ ಕೊಡೋದನ್ನ. ಬಟ್ ನಿಮ್ ತಲೆ ಒಳಗೆ ಇದೇ ಅಂತೇನಿಲ್ಲ. ಏನ್ ಬೇಕಾದ್ರೂ ಆಲೋಚನೆ ಮಾಡಬಹುದು. ಒಬ್ಬ ಮನುಷ್ಯನಿಗೆ ಒಂದು ದಿನಕ್ಕೆ ಸರಿಸುಮಾರು 70,000 ಆಲೋಚನೆಗಳು ಬರ್ತಾವ. ಆ 70,000 ಆಲೋಚನೆಗಳಲ್ಲಿ 95% ಕೆಲಸಕ್ಕೆ ಬಾರದ ಹೊಲಸು ವಿಚಾರಗಳು ಆಗಿರ್ತಾವ. ಅದ ಬೇಡ. ನಾನು ನಿಮಗೆ ಎಲ್ಲಾರು ಕೇಳೋದೇನು ಗೊತ್ತಾ? ನೀವು ಬೆಳಿಗ್ಗೆ ಯಾಕೆ ಎದ್ರಿ? ಬೆಳಗ್ಗೆ ಹೇಳು ಸಂಜನಾ. ಬೆಳಿಗ್ಗೆ 4 ಗಂಟೆಗೆ ನೀ ಯಾಕೆ ಎದ್ದಿ? ಸಂಜನಾ ಚುಳ್ಕಿ, ನೀ ಹೇಳು. ನೀ ಇನ್ನ ಮಂಗುಲ್ ಚುಳ್ಕಿ ನೀ ಅಲ್ಲಪ್ಪ. ಇಲ್ಲೇ ಬಾಕಿ ಸಂಜನಾ ಚುಳ್ಕಿ ಅದಾಳವಿ, ನೀ ಅಲ್ಲ. ಇಲ್ಲೇ ಬಾಕಿ ಅಕ್ಕ ಅದಾಳ, ತಡಿ. ಹೇಳ ಸಂಜನಾ, ಬೆಳಿಗ್ಗೆ 4 ಗಂಟೆಗೆ ಯಾಕೆ ಕೇಳಾಕತ್ತೀನಿ? ಸಂಜನಾ ಅದಿ ಹೋಗಿಯೋ ರಿಮೂವ್ ಆಗೈತ ಹುಡುಗಿದ. ಹೇಳ್ ಪ್ರಿಯಾ, ನೀ ಬೆಳಿಗ್ಗೆ ಯಾಕೆ ಹೇಳಾಕತ್ತಿ? ಸೂರ್ಯವಂಶಿ, ಯಾಕೆ ಹೇಳ್ತಿ ಬೆಳಗ್ಗೆ? ಓದಾಕಂತ ಹೇಳ್ತೀನಿ ಸರ್. ಓದಾಕಂತ ಹೇಳ್ತೀವಿ, ಸ್ಟಡಿ ಮಾಡಾಕ್ರಿ. ಕರೆಕ್ಟಾ? ಹ್ಞೂನ್ರಿ. ಬಟ್ ನಾವ್ ಅದನ್ನ ಆಕ್ಚುಲಿ ಪರ್ಫೆಕ್ಟ್ಲಿ ಅದನ್ನ ಮಾಡ್ತೇವೆ ನಾವು? ಮಾಡುದಿಲ್ಲ, ಹೌದಿಲ್ಲ? ಸೊ ಅಂದ್ರೆ ಎಲ್ಲಾರಿಗೂ ಹೇಳಾಕತ್ತಿಲ್ಲ, ಮತ್ತೆ ಈ ಮಾತು ಎಲ್ಲಾರಿಗೂ ಕೂಡ ಅನ್ವಯಿಸುದು ಇಲ್ಲ. ಕೆಲವೊಬ್ಬರಿಗೆ ಅನ್ವಯಿಸ್ತೈತಿ ಇದು. ಸೊ ನಾ ಇಲ್ಲಿ ನಿಮ್ಗೆ ಏನ್ ಹೇಳಾಕತ್ತನಪ್ಪ ಅಂತಂದ್ರ, ನೀವು ಬೆಳಿಗ್ಗೆ ಆಕ್ಚುಲ್ ಆಗಿ ಎದ್ದಿದ ಉದ್ದೇಶ ಏನೈತಿ, ಆ ಉದ್ದೇಶದ ಮೇಲೆ ಕೆಲಸ ಮಾಡ್ರಿ. ಓದ್ಕೋಬೇಕಂತಂದಿರ, ನಿನ್ನೆ ಆಗಿದ್ದು ನಿಮಗ್ ಬೇಡ, ಆಮೇಲೆ ಆಗೋದು ನಿಮಗ್ ಬೇಡ. ಈ ಸದ್ದ ಏನಾಗ್ಬೇಕಾಗೈತಿ ಅದನ್ನೊಂದ ನೋಡ್ಕೋರಿ. ನೆಕ್ಸ್ಟ್ ನೋಡ್ರಿ, ಆಲೋಚನೆಗಳಿಗೆ ಬ್ರೇಕ್. ಭೂತ ಮತ್ತು ಭವಿಷ್ಯದ ಆಲೋಚನೆಗಳನ್ನ ನಿಲ್ಲಿಸಿದಾಗ ಮಾತ್ರ ನೀವು ಪ್ರಸ್ತುತ ಕ್ಷಣದಲ್ಲಿ ಇರಲು ಸಾಧ್ಯ. ಈ ಹಿಂದೆ ನಡೆದು ಹೋಗಿದ್ದು ಮುಂದಾಗುದು, ಈ ವಿಚಾರಗಳನ್ನ ಬಿಟ್ರಷ್ಟ ಈ ಕ್ಷಣದಾಗಿರುವಂತ ನಿಜವಾದ ಸುಖವನ್ನ, ಆನಂದವನ್ನ ಅನುಭವಿಸಕ್ ಸಾಧ್ಯ. ಹೇಳ್ ಸಂಜನಾ, ಬೆಳಿಗ್ಗೆ ಯಾಕೆ ಹೇಳ್ತಿ ಹೇಳಿ? ನೀನ 4 ಗಂಟೆ ಕೇಳ್ಬೇಕು ಅಂದ್ಕೊಂಡಿ ಚುಳ್ಕಿ, ಯಾಕೆ ಹೇಳಿ ನೋಡುನು? ಓದಿದ್ದಿಲ್ಲ ನೆನಪುಳಿಬೇಕನ್ನ. ನೀವೇನ್ ಇಬ್ರು ಸಂಜನಾಗಳು ಸೇಮ್ ಒಂದ ಕಲರ್ ಮನಿ ಒಳಗ್ ಕುಂತಿರಲ್ಲ? ಯಾರನ್ನ? ಇಲ್ಲೊಂದು ಹುಡುಗಿ ಬಂದತಾಳಪ್ಪಿ, ಹೊಸ ಹುಡುಗರ ಅವ್ರ. ರೈಟ್, ಓಕೆ. ಇಲ್ಲಿ ಕೇಳ್ರಿ. ಹೇಳ ಸಂಜನಾ, ಯಾಕೆ ಹೇಳತ್ತಿ ಹೇಳಿ ಬೆಳಗ್ಗೆ? ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತ ಇರ್ತೈತ್ರಿ, ಓದಿದ್ದೆಲ್ಲ ನೆನಪುಳಿತೈತೆ. ನನ್ನ ಪ್ರಶ್ನೆ ಅರ್ಥ ಮಾಡ್ಕೊ. ನೀ ಬೆಳಗ್ಗೆ ಯಾಕೆ ಹೇಳ್ತಿ? ಸಂಜನಾ ನಿನ್ನ ಕೇಳತನ, ನೀ ಬೆಳಿಗ್ಗೆ ಎದ್ರ ಸಂಬಂಧ ಹೇಳಾಕತ್ತಿ ಅಂತ ಕೇಳ್ತಾನ ನಿನ್ನ. ನೀ ಯಾಕೆ ಹೇಳ್ತಿ ಬೆಳಗ್ಗೆ ಅಂತ ಕೇಳತನ ಪ್ರಶ್ನೆ ನಿನ್ನ. ಸೊ ಹಾಗಾಗಿ ಇಲ್ಲಿ ನೋಡ್ರಿ, ಏನಪ್ಪಾ ಅಂತಂದ್ರ ನೀವು ಈ ಭೂತ ಭವಿಷ್ಯದ ವಿಚಾರಗಳನ್ನ ನಿಲ್ಲಿಸಿದಾಗ ಮಾತ್ರ ನಿಮ್ಗೆ ಏನಕ್ಕತ್ತಪ್ಪ ಅಂತಂದ್ರ ಪ್ರೆಸೆಂಟ್ ಮೂಮೆಂಟಿನ ಬೆನಿಫಿಟ್ ಕಂಪ್ಲೀಟ್ ಆಗಿ ನಿಮ್ಮೆಲ್ಲರಿಗೂ ಸಿಗಕ್ ಸಾಧ್ಯ. ಕ್ಲಿಯರ್ ಆತಾ? ಸೊ ನೆಕ್ಸ್ಟ್ ಇಲ್ಲಿ ನೋಡ್ರಿ, ನೆನಪಿಟ್ಕೋರಿ, ಇದನ್ನ ಬಾಯಿಲೆ ಹೇಳಿದಷ್ಟು ಸುಲಭ ಇಲ್ಲ, ಇಲ್ಲಿ ನೀವು ಬರ್ಕೊಂಡಷ್ಟು ಸುಲಭ ಇಲ್ಲ. ಪ್ರೆಸೆಂಟ್ ಮೂಮೆಂಟ್ ಒಳಗಿದ್ರೆ ನಿಮ್ಮ ಜೀವನದ ಪ್ರತಿ ಹಂತದಾಗೂ ನೀವು ಗೆಲ್ತೀರಿ. ನಿಮ್ಮ ಜೀವನದಾಗ ನಿಮ್ಗೆ ಇರುವಂತ ಎಲ್ಲಾ ಪ್ರಶ್ನೆಗಳಿಗೂ ನಿಮ್ಗೆ ಉತ್ತರ ಸಿಗ್ತಾವಂತ ನಾನು ನಿಮಗೆ ಹೇಳಿನಿ. ಬಟ್ ಇದನ್ನ ಕೇಳಿಸ್ಕೊಂಡಷ್ಟು ಸುಲಭ ಇಲ್ಲ. ಏನಪ್ಪಾ ಅಂತ ನೀವು ಇಲ್ಲಿ ಅರ್ಥ ಮಾಡ್ಕೊಡ್ರಿ, ಪ್ರಸ್ತುತ ಕ್ಷಣದಲ್ಲಿ ಬದುಕುವುದು ಒಂದು ಕಲೆ. ಇದು ಕೇವಲ ನಿರಂತರ ಅಭ್ಯಾಸದಿಂದ ಮಾತ್ರ ಸಾಧ್ಯ. ಪ್ರೆಸೆಂಟ್ ಒಳಗೆ ಮೂಮೆಂಟ್ ಪ್ರೆಸೆಂಟ್ ಮೂಮೆಂಟ್ ಒಳಗೆ ಇರೋದು ಐತಲ್ಲಪ್ಪೆ,
ಅದು ಒಂದು ಕಲೆ, ಅದೊಂದು ಆರ್ಟ್ ಅದ, ಅದೊಂದು ಅಮೇಝಿಂಗ್ ಅದು, ಅದೊಂದು ಟೆಕ್ನಿಕ್ ಅದು ಪ್ರೆಸೆಂಟ್ ಒಳಗಿರೋದು. ನಾವು ಮೋರ್ ದೆನ್ 99% ಪೀಪಲ್ಸ್ ಏನ್ ಮಾಡಾಕತ್ತೀವಪ್ಪ ಅಂತಂದ್ರ, ಈಗ ಒಂದ್ ಅರ್ಧ ತಾಸಿನ ಹಿಂದ ಒಂದ್ ತಾಸಿನಿಂದ ನಮಗೆ ಯಾರಾದ್ರೂ ಬೈದಿದ್ರೆ ಅಂತೇಳಿ ತಿಳ್ಕೊರಿ, ನಮ್ಗೆ ಯಾರಾದ್ರೂ ಅವಮಾನ ಮಾಡಿದ್ರ ಅಂತೇಳಿ ತಿಳ್ಕೊರಿ, ನಾವ್ ಅದನ್ನ ತಲೆಗೆ ಇಟ್ಕೊಂಡಿರ್ತೀವಿ. ಅರ್ಧ ತಾಸಿನಿಂದ ಅದು ಬಗೆಹರಿದು ಹೋಗೈತಿ, ಮುಗಿದು ಹೋಗೈತೆ ಅದು. ಬಟ್ ನಾವು ಅದನ್ನ ಇನ್ನ ಈ ಸದ್ದಾದ್ರೂ ಅದನ್ನ ತಲೆ ಒಳಗೆ ಇಟ್ಕೊಂಡು ಬರೀ ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಮಾಡ್ತಾ ನಮ್ಮ ಟೈಮ್ ಎಲ್ಲ ಅಲ್ಲೇ ಕೊಟ್ಟು ಬಿಡ್ತೀವಿ. ಸಿಂಪಲ್ ನಾ ಒಂದು ಕೇಳಲೇ ಇಲ್ಲ, ಈಗ ನಿಮ್ಮ ಅಂತ್ಯಕ್ಕ 10 ನೋಟುಗಳು 10,000 ಅದಾವಪ್ಪಿ. ಎಷ್ಟದಾವ? 10 ನೋಟುಗಳು 10,000 ರೂಪಾಯಿ ರೊಕ್ಕ ಅದಾವ. ಈಗ ನಿಮ್ ಕಡೆ ಎನಸ್ಕೊಂತ ಬರ್ಯಾಕತ್ತೀರ, 10,000 ರೂಪಾಯಿದಾಗ ಒಂದು 10 ನೋಟ್ ಗಾಳಿಗೆ ಹಾರಿ ಬಿಡ್ತತಿ. ಏನೋ ಕೈ ಜಾರೋ ಏನೋ ಆಗಿ ಸ್ಲಿಪ್ ಆಗಿ ಒಟ್ಟು ಏನೋ ಒಂದಾಗಿ ಏನಾಗ್ಬಿಡ್ತತಿ, 10 ರೂಪಾಯಿ ಹಾರಿ ಹೋಗ್ಬಿಡ್ತತಿ. ಆ ಉಳ್ದಂತ 9,990 ರೂಪಾಯಿಗಳನ್ನ ನೀವೇನ್ ಮಾಡ್ತೀರಿ ಹೇಳಿ? ಯಾರಾದ್ರೂ ಹೇಳ್ರಿ, ಹೇಳ ದಿಲಿಶಾದ. ಮನ್ಯಾಗ ಕೊಡ್ತೇರಿ ಸರ್. ಅಯ್ಯೋ ಯವ್ವ, ನೀನು ರೋಡ್ನ್ಯಾಗ ಬರಾಕತ್ತಿ, ರೊಕ್ಕ ತಗೊಂಡ್ ಬರಾಕತ್ತಿ, ಒಂದ್ ನೋಟ್ ಹಾರಿ ಹೋಗ್ಬಿಟ್ಟತಿ. ಉಳ್ಕಿದ ರೊಕ್ಕ ನೀ ಏನ್ ಮಾಡ್ತೀಯ? ಏನ್ ಮಾಡ್ತೀಯ ಉಳ್ಕಿದ ರೊಕ್ಕ? ತೆಗೆದು ಇಟ್ಕೋತೇನ್ರಿ ಸರ್. ತೆಗೆದಿಟ್ಕೋತಿ, ಚಂದಾಗ ಹಾರಿ ಹೋಗ್ಬಾರ್ದು ಅಂತ ಹೇಳಿ. ಕರೆಕ್ಟಾ? ಇಲ್ಲಿ ನಾ ನಿಮ್ಗೆ ಹೇಳ್ತಾನೆ ಕೇಳ್ರಿ, ಒಂದ್ ದಿನಕ್ಕ 24 ತಾಸು ಟೈಮ್ ಇರ್ತತಿ, ಸಾವಿರಾರು ನಿಮಿಷಗಳು ನಿಮ್ ಕೈಯಾಗ ಇರ್ತಾವ. ಕರೆಕ್ಟಾ? ನಿಮ್ಮ ಬಗ್ಗೆ ಯಾರೋ ನೀ ಹೋಗ್ಲೇ ನೀ ಸರಿ ಇಲ್ಲ ಅಂತ ಯಾರೋ ಒಂದ್ 2-3 ಸೆಕೆಂಡ್ ನಿಮಗೆ ಅಂದಿರ್ತಾರ. ಆ 2-3 ಸೆಕೆಂಡ್ ಅಂದಿದ್ದನ್ನ ನಾವು ಇಡೀ ದಿನ ಎಷ್ಟ್ರ ತಲೆಯಾಗಿ ಇಟ್ಕೊಂಡು ಅದ್ರ ಬಗ್ಗೆನ ಆಲೋಚನೆ ಮಾಡೋದು ಎಷ್ಟ್ರ ಮಟ್ಟಿಗೆ ಸರಿ ನೀವು ಹೇಳ್ಬಿಡ್ರಿ. ನಿಮ್ಮವ್ವ ನಿಮಗ್ ಬೈದ್ಲಾ, ನಿಮ್ಮಪ್ಪ ನಿಮಗ್ ಬೈದ, ನಿಮ್ಮ ಟೀಚರ್ ಬೈದ್ರ, ನಿಮಗೆ ಲೆಕ್ಚರ್ ಬೈದ್ರ, ಯಾಕೆ ಬೈದಾರ ಅವರು? ನೀವು ಬರೇ ಅದನ್ನ ತಲೆ ಒಳಗೊಟ್ಟು ಅದ್ರ ಮೇಲೆ ನಿಮ್ಮ ಅಮೂಲ್ಯವಾದ ಟೈಮ್ ಎಲ್ಲ ಅಲ್ಲೇ ಕೊಡಾಕತ್ತೀರಿ. ಅದ್ರದ್ದು ಅವಶ್ಯಕತೆ ಇಲ್ಲ ಅಂತ ಹೇಳಾಕತ್ತೇನೆ ನಾ ನಿಮಗೆ. ಓಕೆ, ಸೊ ಐ ಹೋಪ್ ಈ ಟಾಪಿಕ್ ನಿಮಗೆ ಇಷ್ಟ ಆತು ಅಂದ್ಕೋತಾನೆ. ಮತ್ತು ಪ್ರೆಸೆಂಟ್ ಮೂಮೆಂಟ್ ಒಳಗೆ ಇರೋದು ಹೆಂಗಪ್ಪ ಅಂತಂದ್ರೆ, ಪ್ರತಿದಿನ ಎವ್ರಿ ಮಿನಿಟ್ ಮೈಂಡ್ಫುಲ್ನೆಸ್ನ ನಿರಂತರವಾಗಿ ಪ್ರಾಕ್ಟೀಸ್ ಮಾಡ್ತಾನೇ ಇರಬೇಕು. ಮೈಂಡ್ಫುಲ್ಲಾಗಿ ಹೇಳಬೇಕು, ಮೈಂಡ್ಫುಲ್ಲಾಗಿ ಹಾಸಿಗೆ ತೆಗೀರಿ, ಮೈಂಡ್ಫುಲ್ಲಾಗಿ ಕಸ ಹೊಡೀರಿ, ಮೈಂಡ್ಫುಲ್ಲಾಗಿ ಹಲ್ಲು ಉಜ್ಜ್ರಿ, ಮೈಂಡ್ಫುಲ್ಲಾಗಿ ನಿಮ್ಮ ನಿತ್ಯ ಕರ್ಮಾದಿಗಳಿಗೆ ಮುಗಿಸ್ಕೋರಿ, ಮೈಂಡ್ಫುಲ್ಲಾಗಿ ಬಾಂಡೆ ತಿಕ್ಕ್ರಿ, ಮೈಂಡ್ಫುಲ್ಲಾಗಿ ಫ್ರೆಶ್ ಅಪ್ ಆಗ್ರಿ, ಮೈಂಡ್ಫುಲ್ಲಾಗಿ ನಾಷ್ಟ ಮಾಡಿರಿ, ಮೈಂಡ್ಫುಲ್ಲಾಗಿ ಸ್ಕೂಲು ಕಾಲೇಜಿಗೆ ಹೋಗ್ರಿ, ಮೈಂಡ್ಫುಲ್ಲಾಗಿ ಪಾಠ ಕೇಳಿಸ್ಕೋರಿ, ಮಧ್ಯಾಹ್ನ ಮೈಂಡ್ಫುಲ್ಲಾಗಿ ಊಟ ಮಾಡಿರಿ, ಸಾಯಂಕಾಲ ಮೈಂಡ್ಫುಲ್ಲಾಗಿ ಮನೆಗೆ ಬರ್ರಿ, ಮತ್ತು ಮೈಂಡ್ಫುಲ್ಲಾಗಿ ಓದ್ರಿ, ಮೈಂಡ್ಫುಲ್ಲಾಗಿ ಬರೀರಿ, ಮೈಂಡ್ಫುಲ್ಲಾಗಿ ನೀರು ಕುಡೀರಿ, ಮೈಂಡ್ಫುಲ್ಲಾಗಿ ಊಟ ಮಾಡಿರಿ. ಏನೇನು ಮಾಡ್ತೀರಿ ಮಾಡ್ರಿ, ಒಟ್ಟು ಎಲ್ಲವನ್ನು ಮೈಂಡ್ಫುಲ್ಲಾಗೇ ಮಾಡ್ರಿ. ನೋಡ್ರಿ ನಿಮಗೆ ಎಂಥ ಅದ್ಭುತ ತಂದು ಕೊಡ್ತೈತೆ ಅದಂತ ಹೇಳಿ. ನಮ್ಮ ಎರಗಟ್ಟಿ ಹುಡುಗರು ನೀವು ಹೇಳಾಕತ್ತಿದ್ರಲ್ಲ, ನನಗೆ ನಿದ್ದೆ ಬರ್ತೈತ್ರಿ ಅಂತೇಳಿ. ಈ ಟಾಪಿಕ್ ಇವತ್ತು ನಿಮ್ದು ಏನು ಇದನ್ನ ಹೇಳ್ಕೊಟ್ನಲ್ಲ, ಇದನ್ನ ನಿಮ್ ಶತಾಯಗತವಾಗಿ ಪ್ರಯತ್ನ ಮಾಡ್ರಿ. ನೀವು ಇಲ್ಲಿ ಏನು ಪಾಯಿಂಟ್ಸ್ ಐತಿ ಇದನ್ನ ಕಂಪ್ಲೀಟ್ಲಿ ನಿಮ್ಮ ಜೀವನದಾಗ ಪೂರ್ತಿ ಅಳವಡಿಸ್ಕೊಂಡ್ ಬಿಡ್ರಿ. ವಿತಿನ್ 3 days ಒಳಗೆ ನಿಮ್ಮ ಬಾಯಾಗ ನಿದ್ದೆ ಬಂದೈತ್ರಿ ಅನ್ನುವಂಥ ಪದನ ಬರೋದಿಲ್ಲ. ಇದನ್ನ ತಲೆಯಾಗ ಇಟ್ಕೋರಿ ನೀವು.